ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಫೈನಲ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ಗೆ ಮೇನ್ ಗುರು ಇಲ್ಲಿ ಹೇಳೋದಾದ್ರೆ ಒಳ್ಳೆ ರಿವ್ಯೂಗೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅಂದಾಗ ನ್ಯೂಜಿಲೆಂಡ್ ಅವರು ಸಿಕ್ಕಾಪಟ್ಟೆ ಟಕ್ಕರ್ ಕೊಟ್ಟರು ಅನ್ಬೋದು. ಮೇನ್ ಇಲ್ಲಿ ಟಾಸ್ ವಿಚಾರದಲ್ಲಿ ನೋಡೋದಾದ್ರೆ ಒಟ್ಟಿನಲ್ಲಿ ಟಾಸ್ ಗೆದ್ಬಿಟ್ಟು ನ್ಯೂಜಿಲೆಂಡ್ ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ನಾನು ಹೇಳಿದ್ದೆ ಈ ನ್ಯೂಜಿಲೆಂಡ್ ಟಾಸ್ ಗೆದ್ರೆ ನನ್ನ ಪ್ರಕಾರ ಇಲ್ಲಿ ಇಂಡಿಯಾ ಗೆಲ್ಲೋ ಚಾನ್ಸ್ ಇದೆ ಅನ್ಬೋದು. ಈ ಪಿಚ್ಚಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋದವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಅನ್ಬೋದು. ಸೆಕೆಂಡ್ ಬ್ಯಾಟಿಂಗ್ ಆಡೋರು 100% ಗೆಲ್ತಾರೆ ಅಂತ ನಾನು ಹೇಳಿದೆ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಟಾಸ್ ಗೆದ್ಬಿಟ್ಟು ಇವರು ಬ್ಯಾಟಿಂಗ್ ಆಡಕ್ಕೆ ಬಂದರು ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಏನು ಬರಲಿಲ್ಲ. ಇಲ್ಲಿ ರಚಿನ್ ರವೀಂದ್ರ ಮತ್ತು ಇಲ್ಲಿ KM ವಿಲಿಯಮ್ಸನ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ನಾನು ಹೇಳಿದೆ ಒಟ್ನಲ್ಲಿ ಮೇನ್ ಏನು ಬರಲಿಲ್ಲ ಅನ್ನೋದಕ್ಕೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಇಲ್ಲಿ ಇಲ್ಲಿ 8ನೇ ಓವರ್ಗೆ ಬೇಗನೆ ಔಟ್ ಆದರು. ಇಲ್ಲಿ ಮೇನು ಗುರು ಇಲ್ಲಿ ರಚಿನ್ ರವೀಂದ್ರ KM ವಿಲಿಯಮ್ಸನ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅಂತ ನಾನು ಹೇಳಿದ್ದೆ. ಒಟ್ನಲ್ಲಿ ಇವರಿಬ್ಬರು ಮೇನು ಕ್ಲಿಕ್ ಆಗಬೇಕಿತ್ತು, ಅವರಿಬ್ಬರು ಕ್ಲಿಕ್ ಆಗಲಿಲ್ಲ. ಒಟ್ನಲ್ಲಿ ಇವರಿಂದನೇ ಆಲ್ಮೋಸ್ಟ್ ನ್ಯೂಜಿಲೆಂಡ್ ಸೋಲಾಗೆ ಕಾರಣ ಆಯಿತು ಅನ್ಬೋದು. ಇಲ್ಲಿ KM ವಿಲಿಯಮ್ಸನ್ ಆಗಲಿ ರಚಿನ್ ರವೀಂದ್ರ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಫಿಲಿಪ್ಸ್ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು ಹೊರತು ಒಡ್ಡಲ್ಲಿ ಮಿಚಿಲ್ ಆಗಲಿ ಒಂದು ಹಾಫ್ ಸೆಂಚುರಿ ಮಾಡಿದ್ರು. ಮೇನು ಅವರಿಂದನೇ ಸಿಕ್ಕಾಪಟ್ಟೆ ಗೇಮ್ ಟರ್ನಿಂಗ್ ಆಯಿತು ಅನ್ಬೋದು. ಒಡ್ಡಲ್ಲಿ ಇವರಿಬ್ಬರು ಫಿಲಿಪ್ಸು ಮತ್ತು ಡೆವಲಪ್ ಮಿಚೆಲ್ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಇಲ್ಲಿ KM ವಿಲಿಯಮ್ಸನ್ ಬೇಗನೆ ಔಟ್ ಆದರು. ಇಲ್ಲಿ ರಚಿನ್ ರವೀಂದ್ರ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ರಚಿನ್ ರವೀಂದ್ರ ಆಲ್ರೌಂಡರ್ ಆಟನ ಆಡಿದ್ರು ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಟನೇ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ನ್ಯೂಜಿಲೆಂಡ್ ಬ್ಯಾಟಿಂಗ್ ಒಂದು ಲೆವೆಲ್ಗೆ ಕಡಕ್ಕಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ನ್ಯೂಜಿಲೆಂಡರು ಪವರ್ ಪ್ಲೇಲಾಗಲಿ ಮಿಡಲ್ ಓವರ್ಗಳಾಗಲಿ ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ. ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಈ ಒಟ್ಟಿನಲ್ಲಿ 251 ಇವರು ಕಲೆ ಹಾಕಿದ್ರು ಅನ್ನೋದಕ್ಕಿಂತ ಇಂಡಿಯಾ ಬೌಲಿಂಗ್ ಚೆನ್ನಾಗಿತ್ತು ಅನ್ಬೋದು. ಇಲ್ಲಿ ಮೊಹಮ್ಮದ್ ಶಮಿ ಒಂದು ಕ್ರುಷಿಯಲ್ ವಿಕೆಟ್ನ ತಕ್ಕೊಟ್ರು. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಮೇನು ಇಂಡಿಯಾ ಸಿಕ್ಕಾಪಟ್ಟೆ ಕ್ಯಾಚಸ್ಗಳನ್ನ ಬಿಟ್ಟರು, ಏನು ಮ್ಯಾಟ್ರ್ ಆಗಲಿಲ್ಲ. ಶ್ರೇಯಸ್ ಅಯ್ಯರ್ ಆಗಲಿ ವರುಣ್ ಚಕ್ರವರ್ತಿ ಆಗಲಿ ತುಂಬ ಸಿಕ್ಕಾಪಟ್ಟೆ ಕ್ಯಾಚ್ನ ಬಿಟ್ಟರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಕುಲ್ದೀಪ್ ಯಾದವ್ ಬಗ್ಗೆ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು, ಅವರು ಎಕ್ಸ್ಪೆಕ್ಟೇಷನ್ ಮೀರಿಸಿದ್ರು ಅನ್ಬೋದು. ಮೇನ್ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಅನ್ಬೋದು. ಸಿಕ್ಕಾಪಟ್ಟೆ ಸ್ಪಿನ್ನಿಂಗ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಯೂಸ್ ಇತ್ತು ಅನ್ಬೋದು. ವರುಣ್ ಚಕ್ರವರ್ತಿ 2 ವಿಕೆಟ್, ಕುಲ್ದೀಪ್ ಯಾದವ್ 2 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ರವೀಂದ್ರ ಜಡೇಜಾ 1 ವಿಕೆಟ್ನ ತೆಗೆದ್ರು ಅನ್ಬೋದು. ಹಾರ್ದಿಕ್ ಪಾಂಡ್ಯ, ಅಕ್ಷಯ್ ಪಟೇಲ್ ಏನು ವಿಕೆಟ್ ತೆಗಿಲಿಲ್ಲ, ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಒಂದು ಲೆವೆಲ್ಗೆ ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ರನ್ಗಳನ್ನ ಹೊಡ್ಸ್ಕೊಬಿಟ್ರು ಇಂಡಿಯಾ ಬೌಲರು. ಅದೇನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಈ ಸ್ಕೋರು ಚೇಸಬಲ್ಲೇ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಸ್ಕೋರೇ ಅನ್ಬೋದು. ಇಲ್ಲಿ ಮಿನಿಮಮ್ ಸ್ಕೋರೇ ಬಂದ್ಬಿಟ್ಟು 270. ಇವರು ಅಷ್ಟು ಹೊಡಿಲಿಲ್ಲ, ಅದರಿಂದನೇ ಇಂಡಿಯಾ ಆರಾಮಾಗಿ ಒಂದು ಸೈಡ್ ಗೆಲ್ಲೋದಕ್ಕಿಂತ ಒಂದು ಸೈಡ್ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ ಇಲ್ಲಿ ಹೇಳೋದ್ರೆ. ಒಟ್ಟಲ್ಲಿ ಮೇನ್ ನ್ಯೂಜಿಲೆಂಡ್ ಬ್ಯಾಟಿಂಗ್ ನೋಡಿದ್ರೆ ಇಲ್ಲಿ ಡೇವಿಡ್ ಮಿಚೆಲ್ ಸಿಕ್ಕಾಪಟ್ಟೆ ಸ್ಲೋ ರನ್ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ಡೇವಿಡ್ ಮಿಚೆಲ್ 101 ಬಾಲ್ಗೆ 63 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇವ್ರದ್ದು ಆ ಇನ್ನಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಹೈ ಇಂಟೆನ್ಷನ್ ಮಾಡಬೇಕಿತ್ತು. ಇವರು ಸಿಕ್ಕಾಪಟ್ಟೆ ರನ್ ರೇಟ್ನು ಕಡಿಮೆ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಡೇವಿಡ್ ಮಿಚೆಲ್ ಸಿಕ್ಕಾಪಟ್ಟೆ ಹೈ ಇಂಟೆನ್ಷನ್ ಅನ್ನ ಹೊಡೆದ್ರು ಅನ್ಬೋದು. ಅದಕ್ಕಿಂತ ಸಿಕ್ಕಾಪಟ್ಟೆ ಅವರು ಸ್ಲೋ ಆಗಿ ಆಡಿದ್ರು ಅನ್ಬೋದು. ಇಲ್ಲಿ ಫಿಲಿಪ್ಸ್ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ನ್ಯೂಜಿಲೆಂಡ್ ಅವರು ಸಿಕ್ಕಾಪಟ್ಟೆ ಒಂದು 300 ಹೊಡಿತಾರೆ ಅನ್ಕೊಂಡಿದ್ದೆ, ಇವರು ಜಸ್ಟ್ 251 ರನ್ ಹೊಡೆದ್ರು ಅನ್ಬೋದು. ಅದೇನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು. ಮೊಹಮ್ಮದ್ ಶಮಿ ಆಗಲಿ, ವರುಣ್ ಚಕ್ರವರ್ತಿ ಆಗಲಿ, ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ ಗೇಮ್ ಚೇಂಜಿಂಗ್ ಮಾಡಿದ್ದು ಅವರೇ ಅನ್ಬೋದು. ರವೀಂದ್ರ ಜಡೇಜಾನು ಅಷ್ಟೇ ಅನ್ಬೋದು. ಇಂಡಿಯಾ ಒಂಚೂರು ಕ್ಯಾಚಿಂಗ್ ಬಗ್ಗೆ ನಿಗಾ ವಹಿಸಬೇಕಿತ್ತು, ಅದೇನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಮೇನ್ ಗುರು ಈಗ ಇಂಡಿಯಾದವರು 251 ಚೇಸ್ ಮಾಡಕ್ಕೆ ಬಂದರು. ಇಲ್ಲಿ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ ತೋರಿಸ್ರು. 83 ಬಾಲ್ 76 ರನ್ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಒಳ್ಳೆ 100 ಪಾರ್ಟ್ನರ್ಶಿಪ್ನ ಮಾಡಿದ್ರು ಅನ್ಬೋದು. ಇಲ್ಲಿ ಶುಭ್ಮನ್ ಗಿಲ್ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿ ಬೇಗನೆ ಔಟ್ ಆದರು. ರೋಹಿತ್ ಶರ್ಮಾ ಅಟ್ಲೀಸ್ಟ್ ನಾನು 100 ಹೊಡಿತಾರೆ ಅನ್ಕೊಂಡಿದ್ದೆ, ಹೊಡಿಲಿಲ್ಲ. ಒಟ್ಟಲ್ಲಿ 3 6 4 7 4 ಹೊಡೆದ್ರು ಅನ್ಬೋದು. ಇಲ್ಲಿ ವಿರಾಟ್ ಕೊಹ್ಲಿನ ಅಷ್ಟೇ ಬೇಗನೆ ಔಟ್ ಆದ್ರು. ನಾನು ಹೇಳಿದ್ದೆ ವಿರಾಟ್ ಕೊಹ್ಲಿ ಹೇಳೋಕ್ಕಾಗಲ್ಲ, ಬೇಗನೆ 0ಗೆ ಔಟ್ ಆದರೆ ಇವರು ಜಸ್ಟ್ 1 ರನ್ಗೆ ಔಟ್ ಆದರು ಅನ್ಬೋದು. ಈ ಮೇನ್ ಗುರು ಇಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷಯ್ ಪಟೇಲ್ ಒಂದೊಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ನ ಆಡಿದ್ರು ಅನ್ಬೋದು.
ಶ್ರೇಯಸ್ ಅಯ್ಯರ್ ಸಂದರ್ಭಕ್ಕೆ ತಕ್ಕಂಗೆ ಗೇಮ್ನ ಚೇಂಜ್ ಮಾಡಿದ್ರು ಅನ್ಬೋದು. 48 ರನ್ ಹೊಡೆದ್ರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಅಕ್ಷಯ್ ಪಟೇಲ್ ಒಂದೊಳ್ಳೆ ಕ್ಯಾಮೆ ಇನ್ನಿಂಗ್ಸ್ಗಿಂತ ಇಲ್ಲಿ ಶ್ರೇಯಸ್ ಅಯ್ಯರ್ ಹಾಫ್ ಸೆಂಚುರಿ ಮಿಸ್ ಮಾಡಿಕೊಂಡ್ರೆ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟ್ಸ್ಮನ್ ಆಗಲಿ ಬೌಲಿಂಗ್ ಆಗಲಿ ಖಡಕ್ ಆಗಿತ್ತು ಅನ್ಬೋದು. ಮೇನ್ ಇಲ್ಲಿ ಬೌಲಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಬ್ಯಾಟಿಂಗು ಒಂದು ಲೆವೆಲ್ಗೆ ಚೆನ್ನಾಗಿತ್ತು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ತಾರೆ ಅನ್ಬೋದು. ವಿರಾಟ್ ಕೊಹ್ಲಿ ಅಟ್ಲೀಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ ಆಡಬೇಕಿತ್ತು. ಒಟ್ನಲ್ಲಿ ನಾನು ಹೇಳಿದ್ದೆ ಇಲ್ಲಿ ಪ್ರಿವ್ಯೂ ವಿಡಿಯೋದಲ್ಲಿ ಬೇಗನೆ ಔಟ್ ಆಯ್ತಾರೆ ಅನ್ಕೊಂಡಿದ್ದೆ. ಒಟ್ನಲ್ಲಿ ಬೇಗನೆ ಔಟ್ ಆದ್ರು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಶ್ರೇಯಸ್ ಅಯ್ಯರ್ ತುಂಬಾ ಚೆನ್ನಾಗಿ ಆಡೋದ್ರು ಅನ್ಬೋದು. ಅಕ್ಷಯ್ ಪಟೇಲ್ ಬೇಗನೆ ಔಟ್ ಆದ್ರು. ಇಲ್ಲಿ ಆಟನ ಮುಗಿಸಿದ್ದನ್ನು ಹೇಳೋದಾದ್ರೆ ಒಟ್ನಲ್ಲಿ ರವೀಂದ್ರ ಜಡೇಜಾ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ರು ಅನ್ಬೋದು. ಎಂಥ ಸಿಚುವೇಶನ್ ಇದ್ರು ನಾನು ಹಿಂಗೆ ಇರೋದು ಗುರು ಅಂತ ಅನ್ಕೊಂಡ್ರು. ಒಟ್ನಲ್ಲಿ ಮೇನ್ ಗುರು ಇವರು ಬೇಗನೆ ಮುಗಿಸ್ರು ಅನ್ಬೋದು. ಇಲ್ಲಿ 48 ಓವರ್ಗೇನೆ ಬೇಗನೆ ಆಟನ ಮುಗಿಸ್ರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಇಲ್ಲ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಸ್ಪಿನ್ನಿಂಗ್ಗೆ ಸ್ಟ್ಯಾಟ್ನರ್ ಆಗಲಿ ಒಟ್ನಲ್ಲಿ ರಚಿನ್ ರವೀಂದ್ರ ಸಿಕ್ಕಾಪಟ್ಟೆ ಐ ಇಂಪ್ರೆಷನ್ ಇತ್ತು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅನ್ಬೋದು. ಇಲ್ಲಿ ಮೇನ್ ಗುರು ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ ಒಟ್ನಲ್ಲಿ ನ್ಯೂಜಿಲೆಂಡ್ ಒಂದು ಲೆವೆಲ್ಗೆ ಟಕ್ಕರ್ ಕೊಟ್ಟರು ಅನ್ನೋದಕ್ಕಿಂತ ಒಂದು ಲೆವೆಲ್ಗೆ ಟಕ್ಕರ್ ಕೊಟ್ಟರು ಅನ್ಬೋದು. ಒಟ್ನಲ್ಲಿ ಶ್ರೇಯಸ್ ಅಯ್ಯರು ಅಷ್ಟೇ, ರವೀಂದ್ರ ಜಡೇಜಾ, ಅಕ್ಷಯ್ ಪಟೇಲ್ ಒಟ್ನಲ್ಲಿ ಚೆನ್ನಾಗಿ ಆಡೋದ್ರು ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಪಾರ್ಟ್ನರ್ಸ್ ತುಂಬ ಚೆನ್ನಾಗಿತ್ತು ಅನ್ಬೋದು. ಒಟ್ನಲ್ಲಿ 2025 ಐ ಸಿ ಸಿ ಟೂರ್ನಮೆಂಟ್ ಯಾರಪ್ಪ ಗೆದ್ರು ಅಂದರೆ ಇಲ್ಲಿ ಇಂಡಿಯಾ ಗೆದ್ರು ಅನ್ಬೋದು. ಬ್ಯಾಕ್ ಟು ಬ್ಯಾಕ್ T20 ಆಗಲಿ ODI ಆಗಲಿ ಇಂಡಿಯಾದವರು ಗೆದ್ರು. ಒಟ್ನಲ್ಲಿ ಅಂದರೆ 3 ಸಲ ಟ್ರೋಫಿ ಗೆದ್ದಿದ್ದಾರೆ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಐ ಇಂಟೆನ್ಷನ್ ಮ್ಯಾಚ್ ಇನ್ನೋದಕ್ಕಿಂತ ಲ್ಯಾಗ್ ಮ್ಯಾಚ್ ಇದ್ರು ಇದೇನು ಮ್ಯಾಟ್ರ್ ಆಗಲಿಲ್ಲ ಅನ್ನೋದು. ಮಧ್ಯ ಮಿಡಲ್ ಓವರ್ ಆಗಲಿ ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಮಿಡಲ್ ಓವರಲ್ಲಿ ಶ್ರೇಯಸ್ ಅಯ್ಯರ್ ರಾಹುಲ್ ಒಂದೊಳ್ಳೆ ತಾಳ್ಮೆ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಮೇನ್ ಇಲ್ಲಿ ಶ್ರೇಯಸ್ ಅಯ್ಯರ್ ಆಗಲಿ ರಾಹುಲ್ಗಾಗಲಿ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡಬೇಕು. ಒಟ್ನಲ್ಲಿ ಅಕ್ಷಯ್ ಪಟೇಲ್ ಇರಬೇಕಿತ್ತು ಲಾಸ್ಟ್ ಅವ್ರಿಗೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡ್ಕೊಂಡು ಬೇಗನೆ ಔಟ್ ಆದ್ರು. ಇಲ್ಲಿ ರೋಹಿತ್ ಶರ್ಮನು ಅಷ್ಟೇ ಅನ್ಬೋದು. ಒಟ್ನಲ್ಲಿ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಆಗಿದ್ರಿಂದನೇ ಈ ಮ್ಯಾಚ್ ಬೇಗ ಮುಗಿಯಕ್ಕೆ ಸ್ಟಾರ್ಟ್ ಆಯಿತು ಅನ್ಬೋದು. ಒಟ್ನಲ್ಲಿ ಇವರು ಬೇಗನೆ ಮುಗಿಯಕ್ಕಿಂತ ಎಳ್ದಿ ಮ್ಯಾಚಿನ ಆಡಿಸ್ರು ಅನ್ಬೋದು. ನ್ಯೂಜಿಲೆಂಡ್ ಅವ್ರು ಮಾಡಿ ತಪ್ಪೇನಂದ್ರೆ ಇಲ್ಲಿ ರಚಿನ್ ರವೀಂದ್ರ ಮಿಡಲ್ ಓವರ್ ಆಗಲಿ ಒಂಚೂರು ಯೂಸ್ ಮಾಡ್ಕೋಬೇಕಿತ್ತು. ಇವರು ಲಾಸ್ಟ್ ಓವರಲ್ಲಿ ಕೊಟ್ಬಿಟ್ಟು ತಗೊಳಪ್ಪ ವಿಕೆಟ್ ತೆಗಿ ಅಂದರೆ ಎಲ್ಲಿಂದ ವಿಕೆಟ್ ತೆಗಿಯೋಕ್ಕಾಗುತ್ತೆ. ಆಲ್ಮೋಸ್ಟ್ ಬಾಲ್ ಟು ಬಾಲ್ ರನ್ ಬಂದ್ಬಿಟ್ಟಿತ್ತು. ಇಲ್ಲಿ 41ನೇ ಓವರ್ಗೆ ಆಲ್ಮೋಸ್ಟ್ ಮ್ಯಾಚ್ ಒಂದು ಸೈಡ್ ಆಗಿತ್ತು. ಆದರೆ ಲಾಸ್ಟ್ ಇಂಟೆನ್ಷನ್ ಫೈನಲ್ ಅನ್ನೋದು ಇದ್ದೇ ಇರುತ್ತೆ. ಇಂಟೆನ್ಷನ್ ಮ್ಯಾಚ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಒಂದೊಳ್ಳೆ ಕ್ಯಾಪ್ಟನ್ಸಿನ ಮಾಡಿದ್ರು ಅನ್ಬೋದು. ಇಲ್ಲಿ ಇಂಡಿಯಾ ಟಾಸ್ ಗೆದ್ದಿರುವೆ ನನ್ನ ಪ್ರಕಾರ ಇಲ್ಲಿ ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೊಂಡಿದ್ರು. ಒಟ್ಟಿನಲ್ಲಿ ಈ ಪಿಚ್ಚಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 100% ಗೆದ್ದವ್ರೆ ಅಂತ ಇದೊಂದು ಉದಾಹರಣೆ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಚಾಂಪಿಯನ್ ಟ್ರೋಫಿನ ಗೆದ್ದರು ಅನ್ಬೋದು. ಇಂಡಿಯಾ ಚಾಂಪಿಯನ್ ಆದರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಶ್ರೇಯಸ್ ಅಯ್ಯರ್ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ರಾಹುಲ್ ಆಗಲಿ, ಮತ್ತು ಕುಲ್ದೀಪ್ ಯಾದವ್ ಆಗಲಿ, ಮತ್ತು ವರುಣ್ ಚಕ್ರವರ್ತಿ ಆಗಲಿ, ಇವ್ರು ಇಷ್ಟು ಜನಕ್ಕೆ ಕ್ರೆಡಿಟ್ ಕೊಡಬೇಕು. ಈ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಇವರು ಐ ಇಂಟೆನ್ಷನ್ ಮ್ಯಾಚ್ನ ಮತ್ತು ಸಿಚುವೇಶನ್ ಇವ್ರುಗಳೇ ಇಷ್ಟು 5 ಜನ ಚೇಂಜ್ ಮಾಡಿದ್ರು ಅನ್ಬೋದು. ಇಂಡಿಯಾದ ಬ್ಯಾಟ್ಸ್ಮನ್ ಸ್ಕೋರ್ಗಳನ್ನ ನೋಡೋದಾದ್ರೆ ಒಟ್ಟಿನಲ್ಲಿ ಇಂಡಿಯಾದವ್ರು ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. ರೋಹಿತ್ ಶರ್ಮಾ 76 ರನ್ ನೋಡಿದ್ರೆ ಶುಭ್ಮನ್ ಗಿಲ್ 31 ರನ್ ಹೊಡೆದ್ರು ಅನ್ಬೋದು. ಮೇನ್ ಇಲ್ಲಿ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ಪವರ್ ಪ್ಲೇಲಾಗಲಿ ಮಿಡಲ್ ಓವರ್ಗಳಾಗಲಿ ಹೊಡೆದ್ರು ಅನ್ಬೋದು. ರೋಹಿತ್ ಶರ್ಮಾ ಲಾಸ್ಟ್ವರೆಗೂ ಇರ್ಬೋದಿತ್ತು ನನಗೆ ಹೇಳೋದಾದ್ರೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಮೇನ್ ಇಲ್ಲಿ ಶುಭ್ಮನ್ ಗಿಲ್ ಕ್ಯಾಚಸ್ ಸಿಕ್ಕಾಪಟ್ಟೆ ಗೇಮ್ ಚೇಂಜಿಂಗ್ ಆಯಿತು ಅನ್ಬೋದು. ಫಿಲಿಪ್ಸ್ ಅವರು ಓದ್ಸದಿನ ಹಿಂಗೆ ವಿರಾಟ್ ಕೊಹ್ಲಿ ಕ್ಯಾಚನ್ನ ಹಿಡಿದ್ರು ಅನ್ಬೋದು. ಈ ಸತಿ ಶುಭ್ಮನ್ ಗಿಲ್ ಕ್ಯಾಚನ್ನ ಹಿಡಿದ್ರು, ಅದರಿಂದನೇ ಗೇಮ್ ಚೇಂಜ್ ಆಯ್ತು. ಅಂದರೆ ಅದೇ ಫಸ್ಟ್ ವಿಕೆಟ್ ಆಯಿತು. ಶುಭ್ಮನ್ ಗಿಲ್ಲೇ ಬೇಗ ಮೊದಲನೇ ಸತಿ ಔಟ್ ಆದರು ಅನ್ಬೋದು. ಇಲ್ಲಿ ವಿರಾಟ್ ಕೊಹ್ಲಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಶ್ರೇಯಸ್ ಅಯ್ಯರ್ ಒಟ್ಟಿನಲ್ಲಿ ಒಂದೊಳ್ಳೆ ತಾಳ್ಮೆ ಆಟನ ಲೇಟಾಗಿ ಆಡಿದ್ರು, ಲೇಟೆಸ್ಟಾಗಿ ಮುಗಿಸ್ರು ಅನ್ಬೋದು. ಅವರು ಲಾಸ್ಟ್ವರೆಗೂ ಇರ್ಬೋದಿತ್ತು, ಆದರೆ ಇರಲಿಲ್ಲ. ಬೇಗನೆ ಒಟ್ಟಿನಲ್ಲಿ ರಾಹುಲ್ ಆಗಲಿ ಶ್ರೇಯಸ್ ಅಯ್ಯರ್ ಆಗಲಿ ಒಟ್ಟಿನಲ್ಲಿ ಒಂದೊಳ್ಳೆ ಜೊತೆ ಆಟನ ಆಡಿದ್ರು ಅನ್ಬೋದು. ಇಲ್ಲಿ ಅಕ್ಷಯ್ ಪಟೇಲು ಅಷ್ಟೇ. ಇಲ್ಲಿ ಮೇನ್ ಗುರು ಇಲ್ಲಿ ಹಾರ್ದಿಕ್ ಪಾಂಡ್ಯಗೆ ಒಂದೊಳ್ಳೆ ಕ್ರೆಡಿಟ್ ಕೊಡಬೇಕು. 18 ಬಾಲ್ಗೆ 18 ರನ್ ಹೊಡೆದ್ರು ಸಿಕ್ಕಾಪಟ್ಟೆ ಒಂದು 6 ಒಂದು 4 ಅದರಿಂದನೇ ಬೇಗ ಗೇಮ್ ಚೇಂಜ್ ಆಯಿತು ಅನ್ಬೋದು. ಬಂದಂಗೆ 6-4 ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ಬೋದು. ಇಲ್ಲಿ ರವೀಂದ್ರ ಜಡೇಜಾ ಎಷ್ಟು ರನ್ನ ಹೊಡಿಬೇಕಿತ್ತು, ಅವರು ಮತ್ತು ರಾಹುಲ್ ಬೇಗನೆ ಗೇಮ್ನ ಮುಗಿಸಿದ್ರು ಅನ್ನೋದಕ್ಕಿಂತ ಒಂಚೂರು ಲೇಟೆಸ್ಟಾಗಿ ಮುಗಿಸ್ರು ಅನ್ಬೋದು ಇಂಡಿಯಾದವರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಾಹುಲ್
ಒಂದೊಳ್ಳೆ ತಾಳ್ಮೆ ಆಟ ಆಡಿದ್ಕೇನೆ ಇಂಡಿಯಾ ಗೆಲ್ಲಕ್ಕಾಯ್ತು ಅನ್ಬೋದು. ಒಟ್ನಲ್ಲಿ ರೋಹಿತ್ ಶರ್ಮಾ, ರಾಹುಲ್ ಇಂಡಿಯಾ ಎಷ್ಟು ಸತಿ ಟ್ರೋಫಿ ಗೆದ್ದಿದೆ ಅಂದ್ರೆ 3 ಸಲ ಟ್ರೋಫಿ ಗೆದ್ದಿದ್ದಾರೆ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಇಂಟೆನ್ಷನ್ ಮ್ಯಾಚ್ ಇನ್ನದಕ್ಕಿಂತ ಲ್ಯಾಗ್ ಮ್ಯಾಚ್ ಇದ್ರು ಇದೇನು ಮ್ಯಾಟ್ರ್ ಆಗಲಿಲ್ಲ. ಒಂದು ಮಧ್ಯ ಮಿಡಲ್ ಓವರ್ ಆಗಲಿ, ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಮಿಡಲ್ ಓವರ್ ಅಲ್ಲಿ ಶ್ರೇಯಸ್ ಅಯ್ಯರ್, ರಾಹುಲ್ ಒಂದೊಳ್ಳೆ ತಾಳ್ಮೆ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಮೇನ್ ಇಲ್ಲಿ ಶ್ರೇಯಸ್ ಅಯ್ಯರ್ ಆಗಲಿ, ರಾಹುಲ್ ಆಗಲಿ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡಬೇಕು. ಒಟ್ನಲ್ಲಿ ಅಕ್ಷಯ್ ಪಟೇಲ್ ಇರಬೇಕಿತ್ತು ಲಾಸ್ಟ್ ಅವ್ರಿಗೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡ್ಕೊಂಡು ಬೇಗನೆ ಔಟ್ ಆದ್ರು. ಇಲ್ಲಿ ರೋಹಿತ್ ಶರ್ಮನು ಅಷ್ಟೇ ಅನ್ಬೋದು. ಒಟ್ನಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಆಗಿದ್ರಿಂದಾನೇ ಈ ಮ್ಯಾಚ್ ಬೇಗ ಮುಗಿಯಕ್ಕೆ ಸ್ಟಾರ್ಟ್ ಆಯಿತು ಅನ್ಬೋದು. ಒಟ್ನಲ್ಲಿ ಇವರು ಬೇಗನೆ ಮುಗಿಯಕ್ಕಿಂತ ಎಳ್ದಿ ಮ್ಯಾಚ್ನ ಆಡಿಸ್ರು ಅನ್ಬೋದು. ನ್ಯೂಜಿಲೆಂಡ್ ಅವ್ರು ಮಾಡಿ ತಪ್ಪೇನಂದ್ರೆ ಇಲ್ಲಿ ರಚಿನ್ ರವೀಂದ್ರ ಮಿಡಲ್ ಓವರ್ ಆಗಲಿ ಒಂಚೂರು ಯೂಸ್ ಮಾಡ್ಕೋಬೇಕಿತ್ತು. ಇವರು ಲಾಸ್ಟ್ ಓವರಲ್ಲಿ ಕೊಟ್ಬಿಟ್ಟು ತಗೊಳಪ್ಪರ ವಿಕೆಟ್ ತೆಗಿ ಅಂದರೆ ಎಲ್ಲಿಂದ ವಿಕೆಟ್ ತೆಗಿಯೋಕ್ಕಾಗುತ್ತೆ. ಆಲ್ಮೋಸ್ಟ್ ಬಾಲ್ ಟು ಬಾಲ್ ರನ್ ಬಂದ್ಬಿಟ್ಟಿತ್ತು. ಇಲ್ಲಿ 41ನೇ ಓವರ್ಗೆ ಆಲ್ಮೋಸ್ಟ್ ಮ್ಯಾಚ್ ಒಂದು ಸೈಡ್ ಆಗಿತ್ತು. ಆದರೆ ಲಾಸ್ಟ್ ಇಂಟೆನ್ಷನ್ ಫೈನಲ್ ಅನ್ನೋದು ಇದ್ದೇ ಇರುತ್ತೆ. ಇಂಟೆನ್ಷನ್ ಮ್ಯಾಚ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಒಟ್ನಲ್ಲಿ ರೋಹಿತ್ ಶರ್ಮಾ ಒಂದೊಳ್ಳೆ ಕ್ಯಾಪ್ಟನ್ಸಿನ ಮಾಡಿದ್ರು ಅನ್ಬೋದು. ಇಲ್ಲಿ ಇಂಡಿಯಾ ಟಾಸ್ ಗೆದ್ದಿರುವೆ ನನ್ನ ಪ್ರಕಾರ ಇಲ್ಲಿ ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೊಂಡಿದ್ರು. ಒಟ್ನಲ್ಲಿ ಈ ಪಿಚ್ಚಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 100% ಗೆದ್ದವ್ರೆ ಅಂತ ಇದೊಂದು ಉದಾಹರಣೆ ಆಯಿತು ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಚಾಂಪಿಯನ್ ಟ್ರೋಫಿನ ಗೆದ್ರು ಅನ್ಬೋದು, ಇಂಡಿಯಾ ಚಾಂಪಿಯನ್ ಆದರು ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಶ್ರೇಯಸ್ ಅಯ್ಯರ್ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ರಾಹುಲ್ ಆಗಲಿ, ಮತ್ತು ಕುಲ್ದೀಪ್ ಯಾದವ್ ಆಗಲಿ, ಮತ್ತು ವರುಣ್ ಚಕ್ರವರ್ತಿ ಆಗಲಿ, ಇವ್ರು ಇಷ್ಟು ಜನಕ್ಕೆ ಕ್ರೆಡಿಟ್ ಕೊಡಬೇಕು. ಈ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಇವರು ಆ ಇಂಟೆನ್ಷನ್ ಮ್ಯಾಚ್ನ ಮತ್ತು ಸಿಚುವೇಶನ್ ಇವರುಗಳೇ ಇಷ್ಟು 5 ಜನ ಚೇಂಜ್ ಮಾಡಿದ್ರು ಅನ್ಬೋದು. ಒಟ್ನಲ್ಲಿ ಮೇನ್ಗೂ ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಮಾತಾಡ್ತಾನೆ ಇರ್ಬೋದು. ಈ ರಿವ್ಯೂ ನಿಮಗೆ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೋ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಅವರು.